ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಮಾಡ್ತಾ ಇರೋದು ಬಂದು ಐಸ್ ಕ್ರೀಮ್ ಅಂದರೆ ಕುಲ್ಫಿ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಮನೇಲೇ ಒಂದು 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡುವಂಥದ್ದು. ಇದು ತುಂಬಾ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ನಾನು ಅರ್ಧ ಲೀಟ್ರಷ್ಟು ಹಾಲನ್ನ ತೊಗೊಂಡು ಹಾಕ್ಕೊಂಡಿದ್ದೀನಿ. ಆದಷ್ಟು ನೀವು ಟೋನ್ಡ್ ಮಿಲ್ಕ್ನ ತೊಗೊಳ್ಳಿ. ನಾನಿವಾಗ ನಂದಿನಿ ಸ್ಪೆಷಲ್ ಬರುತ್ತಲ್ಲ, ಪ್ಯಾಸ್ಚರೈಸ್ಡ್ ಮಿಲ್ಕ್, ಅದನ್ನು ತೊಗೊಂಡಿದ್ದೀನಿ. ಟೋನ್ಡ್ ಮಿಲ್ಕ್ ಆದರೆ ಕ್ರೀಮಿ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಈ ರೀತಿ ಹಾಲು ಕಾಯೋಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೋಬೇಕಾಗತ್ತೆ. ಕೆನೆ ಕಟ್ಟಲಿಕ್ಕೆ ಬಿಡಬಾರ್ದು. ಈ ಥರ ಒಂದು ಸ್ಪ್ಯಾಚುಲಾದಿಂದ ನಾವು ಇದನ್ನು ಆ ಕೆನೆನ ಓಡಿಸ್ಕೊಳ್ಬೇಕು. ಜಾಸ್ತಿ ನಾವು ಕೆನೆ ಕಟ್ಟೋಕ್ಕೆ ಬಿಟ್ಬಿಟ್ರೆ ಅದು ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ಈ ರೀತಿ ಪದೇ ಪದೇ ನಾವು ಈ ಥರ ಮಾಡ್ತಾಯಿದ್ರೆ ಅದು ಕೆನೆ ಕಟ್ಟಲ್ಲ. ಮೀಡಿಯಮ್ ಫ್ಲೇಮಲ್ಲೇ ನಾವು ಈ ರೀತಿ ಮಾಡ್ಕೋಬೇಕಾಗತ್ತೆ. ತುಂಬ ಅದು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಹಾಲು ಸೀದೋಗುತ್ತೆ, ತಳ ಕೂಡ ಒತ್ತೋಗುತ್ತೆ, ಚೆನ್ನಾಗಿರಲ್ಲ. ಸೊ ಈ ರೀತಿ ನಾವು ಕುದಿಸ್ಕೋಬೇಕಾಗತ್ತೆ ಹಾಲನ್ನ. ಸ್ವಲ್ಪ ಈ ರೀತಿ ಕುದ್ದಾದಮೇಲೆ ಹಾಲು ಫುಲ್ಲು ಅದು ಉಕ್ಕೋ ಥರ ಬಂದು ಒಂದು ನಿಮಿಷ ನಾವು ಅದೇ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋಬೇಕು. ಕುದ್ದಾದಮೇಲೆ ನಾನು ಇದಕ್ಕೆ ಬಾದಾಮ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಬಾದಾಮ್ ಪೌಡರ್ ಬಂದು ನೀವು ಯಾವುದು ಬೇಕಾದರೂ ತೊಗೋಬೋದು. ನಾನಿವಾಗ MTR ಬಾದಾಮ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ₹5 ಪ್ಯಾಕೆಟ್ ಬರುತ್ತಲ್ಲ, ಅರ್ಧ ಲೀಟ್ರ್ ಹಾಲಿಗೆ ಆ ರೀತಿ 2 ಪ್ಯಾಕೆಟ್ನ ಯೂಸ್ ಮಾಡ್ಕೊಳ್ಳಿ, ಸಾಕು. 2 ಪ್ಯಾಕೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾವುದಾದ್ರೂ ಬಾದಾಮ್ ತೊಗೋಬೋದು ನೀವು ಪೌಡರು. ಮತ್ತು ನಾನು 4 ಸ್ಪೂನಷ್ಟು ನಾನು ಶುಗರ್ನ ಹಾಕ್ಕೊಂಡಿದ್ದೀನಿ. ಇದು ಬಾದಾಮ್ ಪೌಡ್ರಲ್ಲಿ ಸ್ವೀಟ್ ಇರೋದಕ್ಕೆ ನಾನು ಶುಗರ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡ್ರೆ ಸಾಕು, ಟೇಸ್ಟಾಗಿರುತ್ತೆ. ತುಂಬ ಜಾಸ್ತಿ ಶುಗರ್ ಹಾಕಿದ್ರೂ ಕೂಡ ಚೆನ್ನಾಗಿರಲ್ಲ, ತುಂಬ ಸ್ವೀಟ್ ಥರ ಆಗೋಗ್ಬಿಡುತ್ತೆ. ಸೊ ಅರ್ಧ ಲೀಟ್ರ್ ಹಾಲಿಗೆ ಒಂದು 2 ಪ್ಯಾಕೆಟಷ್ಟು ಬಾದಾಮ್ ಪೌಡರ್ನ ಹಾಕ್ಕೊಳ್ಳಿ. ಮತ್ತು 4 ಸ್ಪೂನಷ್ಟು ನಾನು ಶುಗರ್ನ ಹಾಕ್ಕೊಂಡಿದ್ದೀನಿ. ಬಾದಾಮ್ ಪೌಡ್ರು ಶುಗರೆಲ್ಲ ಹಾಕೊಂಡಾದ್ಮೇಲೆ ಮತ್ತೆ ಇದನ್ನು ಒಂದು ಅರ್ಧದಿಂದ 1 ನಿಮಿಷದ ತನಕ ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಸ್ವಲ್ಪ ತಿರುಗಿಸ್ಕೊತಾನೆ ಇರಬೇಕು. ಅಂದರೆ ಸುಮ್ಮನೆ ಮೇಲೆ ಕೆನೆ ಕಟ್ಟೋಕ್ಕೆ ಬಿಡ್ದಂಗೆ ನಾವು 1-2-3 ಸರಿ ಈ ರೀತಿ ನಾವು ಮಾಡ್ಕೋತಾ ಇರಬೇಕು. ಇವಾಗ ಸ್ವಲ್ಪ ಅದು ಕುದಿಯೋ ಥರ ಅನಿಸುತ್ತಲ್ವ, ಕುದಿಯುವಾಗ ನಾನು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಆ ಕಾರ್ನ್ಫ್ಲೋರ್ಗೆ ಆ ಕುದೀತಾ ಇರೋಂಥ ಹಾಲನ್ನೇ ಹಾಕ್ಬಿಟ್ಟು ಈ ರೀತಿ ಕಲಿಸ್ಕೊಂಡು ನಾನು ಹಾಕ್ಕೋತೀನಿ. ಯಾಕೆ ಅಂದರೆ ಹಾಗೆ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಗಂಟಾಗಿ ಹೋಗ್ಬಿಡುತ್ತೆ. ಸೊ ಈ ರೀತಿ ಕಲಿಸ್ಕೊಂಡು ಹಾಕಿದ್ರೆ ಗಂಟಾಗಲ್ಲ ಅಂತ ಇದೇ ಹಾಲನ್ನೇ ತೊಗೊಂಡು ನಾನು ಈ ರೀತಿ ಕಲಿಸ್ಕೊಂಡು ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಬೈಂಡಿಂಗ್ ಥರ ಚೆನ್ನಾಗಿರುತ್ತೆ ಮತ್ತು ಬೇಗ ಗಟ್ಟಿ ಕೂಡ ಆಗುತ್ತೆ. ಇದು ನಾವು ಕಾರ್ನ್ಫ್ಲೋರ್ ಹಾಕಿಲ್ಲ ಅಂತ ಹೇಳಿದ್ರೆ ಆ ಹಾಲು ಅರ್ಧದಷ್ಟು ಕಡಿಮೆ ಆಗೋ ತನಕ ನಾವು ಕುದಿಸ್ತಾನೆ ಇರಬೇಕು. ಅಷ್ಟೊಂದು ಪೇಷನ್ಸ್ ನಮಗಿರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಕಾರ್ನ್ಫ್ಲೋರ್ ಹಾಕೋದ್ರಿಂದ ಬೇಗ ಅದು ಗಟ್ಟಿ ಕೂಡ ಆಗುತ್ತೆ ಮತ್ತು ಅದು ಬೈಂಡಿಂಗ್ ಥರ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಬೇಗ ಗಟ್ಟಿ ಕೂಡ ಆಗುತ್ತೆ ಅಂತ ಹೇಳ್ತೀನಿ. ಇವಾಗ 1/4 ಸ್ಪೂನಷ್ಟು ಏಲಕ್ಕಿ ಪೌಡರ್ನ ನಾನು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪೌಡರ್ ಇಲ್ಲ ಅಂತ ಹೇಳಿದ್ರೆ 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಇಲ್ಲ ನಿಮ್ಮ ವೆನಿಲಾ ಎಸೆನ್ಸ್ ಇದ್ದರೆ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ. ಅದಿಲ್ಲ ಅಂತ ಹೇಳಿದ್ರೆ ಏಲಕ್ಕಿ ಪೌಡರೇ ಹಾಕ್ಕೊಳ್ಳಿ. ಇದು ಫ್ಲೇವರ್ ಕೊಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಇದೇ ಥರನೇ ನಾವು ಗಟ್ಟಿ ಆಗಲಿಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಬಿಟ್ಬಿಡಬೇಕು. ನೋಡಿ, ಇವಾಗ ನೀವು ನೋಡ್ತಿರ್ಬೋದು ಹಾಲು ಒಂದು 30% ಕಡಿಮೆ ಆಗಿದೆ ಹಾಲು. ಈ ರೀತಿ ಕಡಿಮೆ ಆಗೋವರೆಗೂ ನಾವು ಹಾಗೆ ಬಿಟ್ಕೋಬೇಕಾಗತ್ತೆ. ಹಾಗೆ ತಿರುಗಿಸ್ತಾನೆ ಇರಬೇಕು ಮೀಡಿಯಮ್ ಫ್ಲೇಮಲ್ಲೇ. ಏಕೆಂದರೆ ನಾವು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಅದು ಗಂಟು ಥರ ಆಗೋಗ್ಬಿಡುತ್ತೆ ಮತ್ತು ಕೆನೆ ಕಟ್ಬಿಡುತ್ತೆ ಅಂತೇಳಿ ಈ ರೀತಿ ಸ್ವಲ್ಪ ಆದಷ್ಟು ನಿಧಾನಕ್ಕೆ ಮೇಲ್ಮೇಲೆ ತಿರುಗಿಸ್ಕೊತಾ ಇರಬೇಕು. ನೋಡಿ, ಇವಾಗ ನಾನು ಸ್ಟವ್ನ ಆಫ್ ಮಾಡ್ತೀನಿ. ಇವಾಗ ಇದಾಗಿದೆ, ಆಲ್ಮೋಸ್ಟ್ ಇದಾಗಿದೆ. ಇವಾಗಲೇ ನಾವು ಬಿಸಿ ಇರುವಾಗಲೇ ನಾವು ಫ್ರಿಜ್ಜಲ್ಲಿ ಇಡಲಿಕ್ಕಾಗಲ್ಲ. ಸೊ ಇದನ್ನು ನಾನು ಇವಾಗ ಆಫ್ ಮಾಡ್ಕೊಂಡು ಒಂದು ಸ್ವಲ್ಪ ಬೆಚ್ಚಗಾಗೋವರೆಗೂ ಹಾಗೆ ಬಿಟ್ಬಿಡ್ತೀನಿ. ಸ್ವಲ್ಪ ಬೆಚ್ಚಗೆ ತಣ್ಣಗಾಗೋವರೆಗೂ ಹಾಗೆ ಬಿಟ್ಬಿಡ್ತೀನಿ.
ನೋಡಿ ಇದು ನಾವು ತಣ್ಣಗಾಗಿಟ್ಟಾಗ ಈ ರೀತಿ ಕೆನೆ ಕಟ್ಬಿಡುತ್ತೆ. ಒಂದು 2 ಸರಿ ಅದು ತಣ್ಣಗಾಗೋ ತನಕ ನಾವು ಈ ರೀತಿ ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು. ಅಂದರೆ ಯಾವಾಗಲೂ ಅಲ್ಲ, ಆವಾಗವಾಗ 1-2 ಸರಿ ನಾವು ಈ ಥರ ತಿರುಗಿಸಿ ಬಿಟ್ಟರೆ ಅದು ಕೆನೆ ಕಟ್ಟಲ್ಲ. ನೋಡಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ಇಷ್ಟು ದಪ್ಪ ಇದ್ದರೆ ಸಾಕು. ಅಂದರೆ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ದಪ್ಪಾಗಿ ಇದ್ದರೆ ಚೆನ್ನಾಗಿರಲ್ಲ. ಸೊ ಈ ರೀತಿ ಇದ್ದರೆ ನಮಗೆ ಐಸ್ ಕ್ರೀಮ್ ಮಾಡಲಿಕ್ಕೆ ರೆಡಿ ಆಯಿತು. ಮತ್ತು ಈ ಥರ ನಾನು ಕಪ್ ತೊಗೊಂಡಿದ್ದೀನಿ. ನೀವು ಕುಲ್ಫಿ ಮೌಲ್ಡ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ಈ ಥರ ಸ್ಟೀಲ್ ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟೀಲ್ ಗ್ಲಾಸ್ ನೀವು ಯಾವುದಿದೆ ಅದನ್ನು ತೊಗೊಳ್ಬೋದು. ದೊಡ್ಡದಿದ್ರೆ ದೊಡ್ಡದು ತೊಗೋಬೋದು, ಚಿಕ್ಕದಿದ್ರೆ ಚಿಕ್ಕದು ತೊಗೋಬೋದು. ಆದಷ್ಟು ಚಿಕ್ಕದು ತೊಗೊಂಡ್ರೆ ಜಾಸ್ತಿನೂ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ನಾನು ಈ ಥರ ಚಿಕ್ಕ ಗ್ಲಾಸ್ ತೊಗೊಂಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಚಿಕ್ಕ ಕುಲ್ಫಿ ಥರ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಎಲ್ಲದಕ್ಕೂ ಹಾಕ್ಕೊಂಡು ನಾವಿವಾಗ ಐಸ್ ಕ್ರೀಮ್ ಸ್ಟಿಕ್ ಬರುತ್ತಲ್ಲ, ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ ನಾವು ಇದನ್ನು ಇಟ್ಬಿಟ್ಟು ಫ್ರೀಸ್ ಮಾಡಬೇಕು. ಅಂದರೆ ಇದು ಒಂದು 6-7 ಗಂಟೆ ಇದು ಫ್ರೀಝರಲ್ಲಿ ನಾವು ಇಟ್ಟಿರಬೇಕಾಗತ್ತೆ. ಈ ರೀತಿ ಒಂದು ಕವರ್ ತೊಗೊಂಡು ನಾನು ಫುಲ್ ಕ್ಲೋಸ್ ಮಾಡಿ ಇಡ್ತೀನಿ. ಯಾಕೆಂದರೆ ಐಸ್ ಕ್ರೀಮ್ ಸ್ಟಿಕ್ ಈ ಥರ ಇಟ್ಟರೆ ಬಿದ್ದೋಗ್ಬಿಡುತ್ತೆ. ಸೊ ಅದು ನೀಟಾಗಿ ಬರಲ್ಲ ಅಂತ ಹೇಳಿ ಈ ರೀತಿ ಒಂದು ಕವರ್ ತೊಗೊಂಡು ಈ ಥರ ರಬ್ಬರ್ ಬ್ಯಾಂಡಲ್ಲಿ ಫುಲ್ ಈ ಥರ ಹಾಕೊಂಡ್ಬಿಡಬೇಕು. ಹಾಕ್ಕೊಂಡು ಸೆಂಟ್ರಲ್ಲಿ ಚಾಕು ತೊಗೊಂಡು ಈ ಥರ ಸ್ವಲ್ಪ ಕಟ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಕಟ್ ಮಾಡ್ಕೊಂಡು ಆಮೇಲೆ ಐಸ್ ಕ್ರೀಮ್ ಸ್ಟಿಕ್ನ ಈ ಥರ ಇಟ್ಟರೆ ನೀಟಾಗೆ ನಿಂತ್ಕೊಳ್ಳುತ್ತೆ ಸೆಂಟ್ರಲ್ಲಿ, ಮತ್ತು ಆ ಕಡೆ ಈ ಕಡೆ ಅದು ಬೀಳೋದು ಇಲ್ಲ. ಸೊ ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದೇ ಥರನೇ ನಾನು ಉಳಿದಿರೋ ಅಂಥದಕ್ಕೆಲ್ಲ ನಾನು ಇದೇ ಥರನೇ ಕವರ್ನ ಹಾಕ್ಕೊಂಡು ಫುಲ್ ಕವರ್ ಮಾಡ್ಕೋತೀನಿ. ನೋಡಿ ಈ ಥರ ರೆಡಿಯಾಗಿದೆ. ಇವಾಗ ಇದನ್ನು ಒಂದು 7 ಗಂಟೆ ನಾವು ಫ್ರೀಝರಲ್ಲಿ ಇಡಬೇಕು. ಫ್ರಿಜ್ಜಲ್ಲ, ಫ್ರೀಝರಲ್ಲಿ ಇಟ್ಟು ಫ್ರೀಸ್ ಮಾಡಬೇಕು. ಇವಾಗ ಇದು 7 ಗಂಟೆ ಆಗಿದೆ, ನಾನು ಎತ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ರಬ್ಬರ್ ಮತ್ತು ಕವರೆಲ್ಲ ರಿಮೂವ್ ಮಾಡೋಣ. ನೋಡಿ ಐಸ್ ಕ್ರೀಮ್ ಸ್ಟಿಕ್ ಕೂಡ ನೀಟಾಗಿ ನಿಂತಿದೆ. ಅದು ನಾವು ಹಾಗೆ ಇಟ್ಟರೆ ಕ್ರಾಸ್ ಆಗಿಬಿಡುತ್ತೆ ಮತ್ತು ಅದು ನೀಟಾಗಿ ಬರಲ್ಲ ಅಂತ ನಾನು ಈ ರೀತಿ ಇಟ್ಟಿದ್ದೀನಿ. ಇವಾಗ ಇದು ಕುಲ್ಫಿ ಆಗಿದೆ ಐಸ್ ಕ್ರೀಮ್. ಇದನ್ನು ನಾನು ಸ್ವಲ್ಪ ಹೊತ್ತು ಒಂದು ನಿಮಿಷದಕ್ಕಿಂತ ಒಳಗಡೆ ನಾವು ತಣ್ಣೀರಲ್ಲಿ ಇಟ್ಬಿಡ್ಬೇಕು. ಇದನ್ನು ತಣ್ಣೀರಲ್ಲಿಟ್ಟು ಆಮೇಲೆ ತೆಗೆದು ಈ ಥರ ನಾವು ಎತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ನಾನು ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಬಿಟ್ಟೆ ಇದು ತಣ್ಣೀರಲ್ಲಿ. ಸೊ ಅದಕ್ಕೆ ಸ್ವಲ್ಪ ಬೇಗ ಮೆಲ್ಟ್ ಆಗ್ತಾಯಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಬೇಗ ಕೂಡ ಅದು ಮೆಲ್ಟ್ ಆಗುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಪುಟ್ಟು ಕುಲ್ಫಿ ಹೇಗಿದೆ ಅಂತ ಹೇಳಿ. ಸೊ ನೋಡಿದ್ರಲ್ಲ ಹೇಗಿತ್ತು, ಎಷ್ಟು ಈಸಿಯಾಗಿ ನಾವು ಮನೇಲಿರೋವಂಥ ಪದಾರ್ಥನ ಯೂಸ್ ಮಾಡ್ಕೊಂಡು ಎಷ್ಟು ಬೇಗ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂತ. ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು, ಪದೇ ಮಾಡುವಂಥ ನೆಸಿಟಿ ಇಲ್ಲ. ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.